ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನಿರೀಕ್ಷೆ ಮಾಡಬಹುದು 2025ರ ಗುರು ಸಂಚಾರ ಫಲದಿಂದ? ಗುರು ಗೋಚಾರ ಫಲ ಯಾವ ರೀತಿಯಾಗಿದೆ ಕರ್ಕಾಟಕ ರಾಶಿಯವರಿಗೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, 12ನೇ ಮನೆಯ ಸಂಚಾರ. ನಿಮಗೆ ಇಷ್ಟು ದಿವಸ ಇದ್ದಂತಹ ಶುಭ ಗುರುವಿನ ಆಶೀರ್ವಾದವನ್ನು ನೀವು ಕಳೆದುಕೊಳ್ತಾ ಇದ್ದೀರಿ. 12ನೇ ಮನೆಗೆ ಬರ್ತಾ ಇರೋದ್ರಿಂದ ಅದು ವ್ಯಯಸ್ಥಾನ. ಬಹಳಷ್ಟು ಖರ್ಚುಗಳು, ನೀರಿನ ಹಾಗೆ ಖರ್ಚಾಗ್ತಾ ಇರುತ್ತೆ. ನಿಮ್ಮ ಹಣ ವಿಪರೀತ ಪೋಲಾಗ್ತಾ ಇರುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಸೂರ್ಯ ಸಂಕ್ರಮಣವೂ ಸಹ ವ್ಯಯ ಆ ರಾಶಿಗೆ ಬಂದ ಸಂದರ್ಭಕ್ಕೆ, ಅಂದರೆ ಮಿಥುನ ಸಂಕ್ರಮಣವಾದಾಗ ಇದ್ದಿದ್ದು ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ಇನ್ನು ಗುರುವಿನ ದೃಷ್ಟಿಯನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ನಿಮಗೆ 6 ಮತ್ತು 8ನೇ ಮನೆಯ ಮೇಲೆ ಸಂಪೂರ್ಣವಾದಂತಹ ದೃಷ್ಟಿ ಬರ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ 4ನೇ ಮನೆ ಮೇಲೆ, ನಿಮ್ಮ ರಾಶಿಯಿಂದ 4ನೇ ಮನೆ ಮೇಲೆ ದೃಷ್ಟಿ ಬರ್ತಾ ಇರತಕ್ಕಂಥದ್ದು. ಈ ಸ್ಥಾನಗಳಲ್ಲಿ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಅಂದರೆ ಆರೋಗ್ಯದ ವಿಚಾರದಲ್ಲಿ, ಆಯುಷ್ಯದ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ಈ 3 ಭಾಗಗಳಲ್ಲಿ ಮಾತ್ರ ನಿಮಗೆ ಒಂದಿಷ್ಟು ಸುಖ ಅಥವಾ ಸೌಖ್ಯವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ತುಂಬ ದೀರ್ಘಕಾಲದ ಅನಾರೋಗ್ಯಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ, ಗುರುವಿನ ದೃಷ್ಟಿಯು 8 ಮತ್ತು 6ನೇ ಮನೆ ಮೇಲೆ ಬರ್ತಾ ಇರೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಚೇತರಿಕೆ, ಸಂಪೂರ್ಣವಾದ ಗುಣವಾಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯವಾಗದೇ ಇದ್ದರೂ ಒಂದಿಷ್ಟು ಚೇತರಿಸಿಕೊಳ್ಳುವಂತಹ ಘಟನೆಗಳು ನಡೆಯುತ್ತೆ. ಅದರ ಜೊತೆಗೆ 8ನೇ ಮನೆ ಅಂತ ಬಂದಾಗ ಆಯುಷ್ಯ ಕಂಟಕವು ಹೋಗುತ್ತೆ. ತುಂಬಾ ಒಂದಿಷ್ಟು ಮುಗದೇ ಹೋಯ್ತು ಇವ್ರ ಕತೆ ಅನ್ನುವಂಥವರು ಸಹ ಸುಧಾರಿಸ್ಕೊಂಡ್ಬಿಡ್ತಾರೆ, ಬದುಕ್ಬಿಡ್ತಾರೆ. ಅಂತಹ ಒಂದು ಸಂದರ್ಭಗಳು ಸಹ ಹೌದು. ಇನ್ನು ಕುಟುಂಬ ಸ್ಥಾನದ ಮೇಲೂ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಕುಟುಂಬದ ಸದಸ್ಯರಿಗೆ ಒಂದಷ್ಟು ಅನುಕೂಲಗಳು, ಕುಟುಂಬದ ವಿಚಾರಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದರೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ನೋಡಿ, ಈ ವಿಚಾರಗಳಿಗಾಗಿ ನೀವು ಹೆಚ್ಚಿನ ವ್ಯಯವನ್ನು ಸಹ ಮಾಡಬೇಕಾದಂತಹ ಸಂದರ್ಭಗಳು ಬಂದರೂ ಬರಬಹುದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ 4ನೇ ಮನೆ ಮೇಲೂ ದೃಷ್ಟಿ ಬರ್ತಾ ಇದೆ. ಜೊತೆಗೆ 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬರ್ತಾ ಇರೋದ್ರಿಂದ ಸಾಲಗಳು ವಿಪರೀತವಾಗುತ್ತೆ. ನಿಮಗೆ ಸಾಲ ಕೊಡೋರು ಬಂದು ಸಾಲಾಗಿ ನಿಂತಿರ್ತಾರೆ, ನಾನು ಸಾಲ ಕೊಡ್ತೀನಿ ಅಂತ. ಸೊ ಹಾಗಾಗಿ ನೀವು ಸಾಲಗಳನ್ನು ವಿಪರೀತ ಮಾಡ್ಕೊಂಡ್ಬಿಡ್ತೀರ. ಆ ಸಾಲದ ಸಮಸ್ಯೆಯೇ ನಿಮಗೆ ಒಂದಷ್ಟು ಅನಾನುಕೂಲತೆಗಳನ್ನು ಹೆಚ್ಚಿಗೆ ತಂದು ಹಾಕ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಯೋಚನೆ ಮಾಡಬೇಕಾದಂತಹ ವಿಚಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ ಸಾಲದ ಶೂಲದಲ್ಲಿ ಸಿಕ್ಕಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಹಣಕಾಸು ನಿಮಗೆ ಎಷ್ಟು ಬೇಕು ಅಷ್ಟು ಭಗವಂತ ಕೊಡ್ತಿರ್ತಾನೆ, ದುರಾಸೆ ಪಡಕ್ಕೆ ಹೋಗಬೇಡಿ. ಅಯ್ಯೋ ಅವ್ರು ಕೊಡ್ತಾರಲ್ಲ ಇವ್ರು ಕೊಡ್ತಾರಲ್ಲ ಅನ್ನುವಂತಹ ವಿಚಾರವನ್ನು ಬದಿಗಿಟ್ಟು ಜೀವನನ ಮುಂದುವರಿಸ್ಕೊಂಡು ಹೋಗಿ. ಸಂಪೂರ್ಣವಾಗಿ ನೀವು ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಿ. ಆದರೆ ಈಗಾಗಲೇ ಹೇಳಿದ ಹಾಗೆ ಈ 3 ಸ್ಥಾನಗಳ ಮೇಲೆ ದೃಷ್ಟಿ ಇರೋದ್ರಿಂದ ಈ 3 ವಿಭಾಗಗಳಲ್ಲಿ ಮಾತ್ರ ನಿಮ್ಗೆ ಅನುಕೂಲತೆಗಳು. ಅದರ ಜೊತೆಗೆ ಹೈಯರ್ ಸ್ಟಡೀಸನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಪ್ರೈಮರಿ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಶುಭಕರವಾದಂತಹ ವಿಚಾರ ಇಲ್ಲ. ಇನ್ನು ರಾಹುಕೇತುವಿನ ಬದಲಾವಣೆಯೂ ಸಹ ಬೇರೆ ಆಗ್ತಾ ಇರೋದ್ರಿಂದ ನಿಮಗೆ ಧನಸ್ಥಾನಕ್ಕೆ ಬಂದು ಕೇತು ಕೂತ್ಕೊಳ್ತಾನೆ. ಸೊ ಅಷ್ಟಮ ಸ್ಥಾನಕ್ಕೆ ರಾಹು ಬರ್ತಾನೆ. ಅದೂ ಸಹ ನಿಮಗೆ ಉತ್ತಮವಾದ ವಿಚಾರಗಳನ್ನು ಕೊಡೋದಿಲ್ಲ. ಹಾಗಾಗಿ ತುಂಬ ಜಾಗರೂಕತೆಯಿಂದ ಇರಬೇಕು. ಎಲ್ಲೋ ಒಂದೊಂದು ಕಡೆ ಆಶಾಕಿರಣಗಳು ಅಂತ ಕಾಣಿಸುತ್ತವೆ, ಅದನ್ನೇ ನಂಬಿಕೊಂಡು ನಿಮ್ಮ ಜೀವನವನ್ನು ಅದಕ್ಕೆ ಸೆಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅರ್ಥ ಮಾಡಿಕೊಂಡು, ಇಲ್ಲ ಇಷ್ಟೇ ನನ್ನ ಜೀವನ, ಸ್ವಲ್ಪ ಮಟ್ಟಕ್ಕೆ ಹಾಸಿಗೆ ಇದ್ದಷ್ಟು ಮಾತ್ರ ನಾವು ಕಾಲು ಚಾಚ್ಕೊಂಡು ಹೋಗಬೇಕು ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಶುಭವಾಗಲಿ. ಇನ್ನು ಗುರುವಿನ ಅನುಗ್ರಹ ನಿಮಗೆ ಬೇಕು ಅಂತ ಹೇಳಿದರೆ ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಬೇಕು. ಮೇ 14ನೇ ತಾರೀಕಿನಂದು ಮಾಡ್ತಾ ಇರ್ತಕ್ಕಂತಹ ಗುರು ಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ವಿಶೇಷವಾದಂತಹ ಸಂಕಲ್ಪ ಪೂಜೆಯನ್ನು ಮಾಡಿಸಿ. ಏನೂ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ. ಗುರು ಮಹಾಯಾಗದಲ್ಲಿ ನೀವು ಸಂಕಲ್ಪ ಪೂಜೆಯನ್ನು ಮಾಡಿಸೋದ್ರಿಂದ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನೀವು ಮಾಡಬೇಕಾಗಿರೋದು, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡ್ಬಿಟ್ಟು 333 ರೂಪಾಯಿಗಳ ಶುಲ್ಕವಿರುತ್ತೆ, ಅದನ್ನು ಕಟ್ಟಿ ನೀವೇನು ಮಾಡಬೇಕು, ಯಾಗಕ್ಕೆ ಬಂದು ದೇವರ ಸೇವೆಯನ್ನು ಮಾಡಬೇಕು. ದೇವರ ಸೇವೆಯನ್ನು ಮಾಡಿಕೊಂಡ್ಲಿ ಅದರ ಜೊತೆಗೆ ನಿಮಗೆ ಗುರುವಿನ ಅನುಗ್ರಹದ ಪ್ರಸಾದವನ್ನು ನಾವು ಕೊಡ್ತೇವೆ.
ಅದರಿಂದ ನಿಮಗೆ ಗುರುಬಲ ಇಲ್ಲದೆ ಇದ್ದರೂ ಸಹ ಗುರುಬಲವನ್ನು ಅನುಭವಿಸುವಂತಹ ರೀತಿಯಾಗತ್ತೆ. ಗುರು ಶ್ರೀರಕ್ಷೆ ಇರುವಂತಹ ರಕ್ಷಪ್ರಸಾದವನ್ನು ಕೊಡ್ತೇವೆ, ಅದನ್ನು ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಅಕ್ಷತೆಯ ಪ್ರಸಾದವನ್ನು ಕೊಡ್ತೇವೆ. ಅದನ್ನು ನೀವೇನು ಮಾಡಬೇಕು ಅಂದರೆ ಮನೆಯಲ್ಲಿ ಇಟ್ಟು, ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಬರಬೇಕು. ಇದರಿಂದ ಬಹಳ ಅನುಕೂಲತೆಗಳನ್ನು ನೀವು ಅನುಭವಿಸಬಹುದು. ಗುರುವಿನ ಸಂಪೂರ್ಣವಾದಂತಹ ಫಲಾನುಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ. ಈ ಅವಕಾಶವನ್ನು ಗುರುಬಲ ಇಲ್ಲದೇ ಇರತಕ್ಕಂತಹ ರಾಶಿಯವರಾದ ನೀವು ಹೆಚ್ಚಿಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಗುರು ಮಹಾಯಾಗಕ್ಕೆ ಬರಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ.